ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಫ್ರೆಂಡ್ಸ್ ಜೊತೆ ಟೀ ಕುಡಿಯಕ್ಕೆ ಹೋಗ್ತಾ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಸ್ಪಾನ್ಸರ್ಸ್ ಆಲೇಶ್ ಇಮ್ಮಡಿ ಪುಲಕೇಶಿ ಅಂತ ಇದ್ದಾರೆ ಒಬ್ರು. ನಾನು ಇಲ್ಲಿಂದ ಹೊಂದ್ಬಿಡ್ತೀನಿ. ಪಡ್ಡು ಅದಕ್ಕೆ ಹೋಗ್ತಾ ಇದ್ದೇನೆ. ನೋಡಿ, ಇವನೇ ಲಿಖಿತ್ ಅಂತ. ಹಾಯ್ ಗಾಯ್ಸ್, ಒಳ್ಳೆ ಕಲಾವಿದ. ನಾಟಕದಲ್ಲಿ ನಾವು ಇವ್ರನ್ನ ನೋಡಿ ಸ್ವಲ್ಪ ಕಲಿತಾ ಇದ್ದೀವಿ. ಅದ್ಭುತ ಕಲಾವಿದ, ಮುಂದೆ ಒಳ್ಳೆ ಫ್ಯೂಚರ್ ಇದೆ. ಚೆನ್ನಾಗಿಲ್ಲ ಅಂದ್ರೆ ಗಾಯ್ಸ್, ಈಗ ಮೂವಿ ಇಂಟರ್ವ್ಯೂಲ್ ಆಗಿದೆ. ಇಂಟರ್ವ್ಯೂಲ್ ಬಿಟ್ಟಿದ್ದಾರೆ ಈಗ ಮೂವಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಫ್ರೆಂಡ್ಸ್ ಜೊತೆ ಟೀ ಕುಡಿಯಕ್ಕೆ ಹೋಗ್ತಾ ಇದ್ದೀನಿ. ನೋಡ್ರಿ, ಎಲ್ಲರೂ ಇದಾರೆ ಇಲ್ಲಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನವೀನ್ ಕ್ರಿಯೇಷನ್ಸ್ 236. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆಗ ಮಾತ್ರನೇ ನೀವು ನನ್ನ ವಿಡಿಯೋನ ಎಲ್ಲರೂ ಮೊದಲು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಒಳ್ಳೆಯ ಕಮೆಂಟ್ ಹಾಕಿ. ಬನ್ನಿ, ಈಗ ಟೀ ಕುಡಿಯಕ್ಕೆ ಹೋಗೋಣ. ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಚೇತು ಹೇಳ್ತಾನೆ. ಚೇತು, ಎಲ್ಲಿ ಹೋಗ್ತಿದ್ವಿ ಅಂತ ಹೇಳಮ್ಮ. ಈಗ ಬೆಳಗ್ಗೆನೆ ಒಳ್ಳೆ ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ. ಆದರೆ ನಾನು ಕುಡಿಯಲ್ಲ, ಇವರೆಲ್ಲ ಕುಡಿತಾರೆ. ಅವನು ಕುಡಿತಾನೆ. ಹಾಲ್ಗೀಲು ಗಡ ಕುಡಿತೀಯ, ಟೀ ಕುಡಿಯಲ್ಲ. ಅವನು ಟೀ ಎಲ್ಲ ಕುಡಿಯಲ್ಲ. ಅವನು ದೊಡ್ಡ ಮಗು, ಅದು ಸಣ್ಣವನಲ್ಲ, ದೊಡ್ಡ ಮಗು. ಹಾಲೇ ಕುಡಿಯೋದು ಇವತ್ತು. ಹಾಲು ಗೀಲು ಏನಾರ ಕೊಡ್ಸ್ಬೇಕು. ಈಗ ಅಪ್ಪಾಜಿ, ಈಗ ಎಲ್ಲ ಹೋಗ್ತಿದೀವಿ ಹೇಳ. ಅಪ್ಪಾಜಿ, ಟೀ ಕುಡಿ ಹೋಗ್ತೀವಿ. ಈಗ ನೋಡ್ರಿ, ಪಾಪ ಮದ್ವೆ ಆಗಿ ಮಲಗಿತಾನೆ, ಆದ್ರೂ ಬಿಡ್ತಾ ಇಲ್ಲ. ನಾವು ಎತ್ತಕೊಂಡ್ ಬಂದಿದೀವಿ. ಇಮ್ಮಡಿ ಪುಲಿಕೇಶ್ವರ ನಮ್ಮ ಸ್ಪಾನ್ಸರ್ಸ್ ಆಲೇಶ್ ಅಂತ. ಇಮ್ಮಡಿ ಪುಲಿಕೇಶಿ ಹೋಗ್ತಾ ಇದೀವಿ ಈಗ. ಹೋಗಿ ಟೀಗಿ ಕುಡ್ಕೊಂಡು ಮತ್ತೆ ವಾಪಸ್ ಬರೋಣ. ಬನ್ನಿ. ಟೀ ಕುಡಿಯೋಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಹಾಗೆ ಹೇಗಿದ್ರು ತುಂಬ ಟೈಮ್ ಆಗಿತ್ತು, ತಿಂಡಿ ಟೈಮ್ ಆಗಿತ್ತು. ತಿಂಡಿ ತಿನ್ಕೊಂಬರೋಣ ಅಂತ ಮತ್ತೆ ಪ್ಲ್ಯಾನ್ ಚೇಂಜ್ ಆಯಿತು. ಲೆಟ್ಸ್ ಗೋ ಟು ಟಿಫನ್. ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಸ್ಪಾನ್ಸರ್ಸ್ ಆಲೇಶ್ ಇಮ್ಮಡಿ ಪುಲಕೇಶಿ ಅಂತ ಇದ್ದಾರೆ ಒಬ್ರು. ಅವ್ರಿಗೆ ಕರ್ಕೊಂಡು ನಾನು ಅದಕ್ಕೆ ದುಡ್ಡು ಕೊಡ್ಬೇಕಾಗತ್ತೆ ಅಂತ ಪರ್ಸು, ಮೊಬೈಲ್ ಎಲ್ಲ ಮನೆಗೆ ಇಟ್ಟಿದ್ದೀನಿ. ನನ್ನ ಮಗ ಕೊಡಿಸ್ಲಿ ಇವತ್ತು. ಹಾಗೆ ಈಗ ಹೋಗ್ತಾ ದಾರಿಯಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ಫ್ರೆಂಡ್ಸ್, ನೀವು ಕೊಡೋ ಒಂದೊಂದು ಲೈಕಿಗೂ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ತುಂಬ ಉತ್ಸಾಹಿಗಳಾಗಿರ್ತೀವಿ. ನೀವು ಆದಷ್ಟು ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇಲ್ಲ. ದಯವಿಟ್ಟು ಎಲ್ಲ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಗಾಯ್ಸ್, ಹಿಂದ್ಗಡೆ ನಮ್ಮ ಫ್ರೆಂಡ್ಸು ಬರ್ತೀನಿ ಅಂತ ನಿಧಾನ ಬರ್ತಾ ಇದ್ದಾರೆ. ಎಲ್ಲೂ ಕಾಣ್ತಾ ಇಲ್ಲ ನೋಡಿ. ಎಲ್ಲೋದ್ರು ಅವ್ರಿಬ್ರು? ಅಯ್ಯೋ, ಸಿಗ್ನಲ್ ಜಂಪ್ ಮಾಡ್ಬಿಟ್ಟ ಕಣೋ. ಇವಾಗ ಬಂದಿರೋ ನೋಡಿ. ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಟೋಪಿ ಹಾರೋಯ್ತು. ನನ್ನ ಫ್ರೆಂಡ್ಸ್ ತಂದು ಕೊಡ್ತಾರೆ ನೋಡಿ. ಟೋಪಿ ಬಿದ್ದೋಯ್ತಲ್ಲ. ಸಂತು ಹೋಟೆಲ್. ಇಲ್ಲಿ ಎಲ್ಲ ತಿಂಡಿ ತಿನಿಸುಗಳು ಚೆನ್ನಾಗಿರುತ್ತೆ ಗಾಯ್ಸ್. ನೋಡ್ತಾ ಇದ್ದೀರಾ ಎಷ್ಟು ಜನ ಇದ್ದಾರೆ. ನಾನು ಇಲ್ಲಿಂದ ಹೊಂದ್ಬಿಡ್ತೀನಿ. ಬೇಕಾದ್ರೆ ನಾನು ಫೋನ್ ಸ್ವಿಚ್ ಆಫ್ ಆಗಿತ್ತಂದು ಮಾಡ, ನಾನು ಹಿಂಗೆ ತುಂಬ ತಗೊಂಡು ಮಾಡೋಣ. ಬರ್ರ ಹೇಳೋ. ಯಾರು ಆಲೇಶ್? ನೀನು ಸ್ಪಾನ್ಸರ್ ಹೌದಲ್ಲ? ನನಗೆ ಫೋನ್ ಪೇ ಮಾಡ್ತೀನಿ. ಗೊತ್ತಂದಿಲ್ಲ, ತಂದಿಲ್ಲ ಮನೇಲಿ. ಅದು ಮನೇಲಿ ಮಾತಾಡಿ ಒಳ್ಳೆ ಬರುತ್ತಾ? ಬಾ ಮತ್ತೆ. ಆರ್ಡರ್ ಮಾಡಿದ್ದೀನಿ ಆಲೇಶು. ಆಯ್ತಾ? ಒಂದು ಫೋಟೋ ಕೊಡ್ತೀನಿ.
ತಿಂಡಿ ಬಂತು, ತಿಂಡಿ ಪಡ್ಡು. ಇರೋದು ಎಮರ್ಜೆನ್ಸಿ ಒಂದೇ ಡೈಲಾಗ್, ಈ ಸಲ ಕಪ್ ನಮ್ಮದೇ. ಕೇಳ್ಕೊಡ್ಬೇಕಾನೆ ಅವನು ಸೌಕರ್ಯ. ಗಾಡಿ ಏನೇ ಇರ್ತದೆ ಗಾಡಿ ಕೊಡ್ಬೋದೈತೆ, ಗಾಡಿ ತೆಗಿಯಂತ ಯಾರು ಈ ಕೊಡು ಗಾಡಿ ನೋಡಿದೆ ಇಲ್ಲ ಗಾಡಿ ಓಡಿಸಿದ್ದಾರೆ. ಕೀ ಕೊಡು. ಈ ಗಾಡಿ ಓಡಿಸಿದ್ದಾರ ಕಂಟೆಂಟ್ಗೋಸ್ಕರ ಫ್ರೆಂಡ್ಸ್ ಮಾಡ್ತಿದ್ದಾರೆ. ಕಂಟೆಂಟ್ ಅಲ್ಲ ಫ್ರೆಂಡ್ಸ್, ಗಾಡಿ ಕೇಳಿ ಫ್ರೆಂಡ್ಸ್. ಕೊಡು, ತಿರುಗ ಕೊಡ್ತೀನಿ. ಕೀ ಕೊಡು. ಅಯ್ಯೋ ಸೀರಿಯಸ್ ಆಗಿ ಹೇಳ್ತಾರದು. ನೀನು ಅಲ್ಲ ಆಗಾಡಿ ಬರು. ನೀನು ಆಟೋನ ತೊಗೊಂಡೋಗಿ ಎಲ್ಲಾರ ಬಿಟ್ಟು ಬಂದ್ಬಿಡ್ತೀಯಾ? ಬರಲ್ಲ ಹಂಗೆ ಇದನು ಬೀಗ ನನ್ನ ಮಗನೇ ತಕ್ಕಂದ ಮೇಲೆ ಜೋಬಲ್ಲಿ ಇಟ್ಕೊಬೇಕು. ಇಲ್ಲಿ ಹಾಕಿ ಹೋಗಿದ್ದಿಲ್ಲ ನಿನ್ನೆ ಯಾವನೋ ಒಬ್ಬ ಅಲ್ಲಿ ಕಳ್ತನ ಮಾಡ್ಕೊಂಡು ಹೂವು ತಂಬರ್ಬರಿ, ಹೂವು ಕೊಡಿಸ್ತೀವಿ ಮರ. ಯಾಕ್ರಣ ಟಿವಿನೇ ಕೊಡ್ತೀವಣ್ಣ. ಏನು ಮಾಡಿಲ್ಲ, ಸಾಲ ಭಾಳ ಆಗೈತಿ. ಅಜ್ಜಿ ಹೂವು ತಗೊಂಡೆನಾ? ಫೇಮಸ್ಸು ಆಲ್ರೆಡಿ ಕಸ್ಟಮರ್ ಬರ್ತಾ ಇದ್ದಾರೆ. ಈ ಕಡೆ ಬಂದರು. ಸಿಗ್ನಲ್ ಬಿದ್ದಿದೆ, ಅದಕ್ಕೆ ಗಾಡಿಯಲ್ಲಿ ನಿಂತಿದ್ದೀವಿ. ತಿಂಡಿ ಎಲ್ಲ ತಿಂದ್ಕೊಂಡು ನಮ್ಮ ಫ್ರೆಂಡ್ಸು ಎಲ್ಲ ಮನೆಗೆ ಹೊರಟಿದ್ದೀವಿ. ಈಗ ಫ್ರೆಶ್ ಅಪ್ ಆಗಿ ಇವತ್ತು ಮೂವಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ನೋಡ ಫ್ರೆಂಡ್ಸ್ ನೋಡಿ, ಲೋ ನವೀನ ಅಂತ ಯಾರೋ ಕರ್ದಂಗ ಆಯ್ತು ಅಂತ ತಿರುಗಿ ನೋಡಿದ್ರೆ ಇಲ್ಲಿ ನೋಡಿ ಬ್ರೋ, ಇಲ್ಲಿ ನೋಡಿ ಫ್ರೆಂಡ್ಸ್, ನನ್ನ ಫ್ರೆಂಡ್ ಲಿಖಿತ್ ಅಂತ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಅಲ್ಲಿ ಎಂಟ್ರಿ ಕೊಡ್ತಾರಲ್ಲ ಮೂವಿಯಲ್ಲಿ, ಆ ತರ ನಾನು ಮೂವಿ ನೋಡಕ್ ಬಂದೆ, ಕೇಡಿ ಮೂವಿ. ಅವರು ಸಡನ್ ಆಗಿ ಎಂಟ್ರಿ ಕೊಟ್ಟ. ಇವಾಗ ನೋಡಿ ಅರ್ಜೆಂಟ್ ಅವನಿಗೆ ಕಾಲು ಏನೋ ಇಮಿಡಿಯೇಟ್ ಏನೋ ಹೋಗ್ಬೇಕು ಅಂತ ಫೋನ್ ಬಂತು, ಅದಕ್ಕೆ ಹೋಗ್ತಾ ಇದ್ದಾನೆ. ನೋಡಿ ಇವನೇ ಲಿಖಿತ್ ಅಂತ. ಒಳ್ಳೆ ಕಲಾವಿದ ನಾಟಕದಲ್ಲಿ. ನಾವು ಇವ್ರು ನೋಡಿ ಸ್ವಲ್ಪ ಕಲಿತಾ ಇದ್ದೀವಿ. ಅದ್ಭುತ ಕಲಾವಿದ, ಮುಂದೆ ಒಳ್ಳೆ ಫ್ಯೂಚರ್ ಇದೆ. ನಾಟಕದಲ್ಲೇ ಮುಂದುವರಿಬೇಕು ಅಂತ ಬಹಳ ತುಂಬಾ ಆಸೆ ಹೊತ್ಕೊಂಡಿದ್ದೆ ನಾನು. ಅವನ ಬಗ್ಗೆ ನನ್ನ ಬಗ್ಗೆ ಹೇಳೋಂಥದ್ದು ಇನ್ನೂ ಏನೂ ಆಗಿಲ್ಲ. ನವೀನ ಬ್ಲಾಗ್ ಮಾಡ್ತಾ ಇದ್ದಾನೆ, ಒಳ್ಳೇದಾಗ್ಲಿ, ಹೀಗೆ ಮುಂದುವರಿಲಿ ನವೀನ. ಆಲ್ ದ ಬೆಸ್ಟ್ ನವೀನ್, ಚೆನ್ನಾಗಿ ಬರಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಒಳ್ಳೆ ಲೈಕ್ಸ್ ಕೊಡಿ. ಥ್ಯಾಂಕ್ ಯು. ಇಲ್ಲ, ಅವನು ಒಬ್ಬೊಬ್ರು ದೊಡ್ಡವರು ಹೇಳ್ಕೊಳ್ಳಲ್ಲ ಆ ತರನೇ. ಬಟ್ ಮುಂದೆ ಫ್ಯೂಚರ್ ಅಲ್ಲಿ ನೋಡ್ಕೊಂಬಿಡಿ. ತುಂಬಾ ಇತ್ತು. ಥ್ಯಾಂಕ್ ಯು. ಓಕೆ, ಹೊರಡ್ತಾ ಇದ್ದಾನೆ ಈಗ. ಮೂವಿ ನೋಡಕ್ಕೆ ನನ್ನ ಜೊತೆ ಬರ್ತಾ ಇಲ್ಲ ಅವನು, ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಡ್ತಾ ಇದ್ದಾನೆ. ಮತ್ತೆ ಕಳಿಸ್ಕೊಡೋಣ. ಬಾಯ್ ಫ್ರೆಂಡ್ಸ್. ಈಗ ನೀವು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ, ಇದು ವೀರಭದ್ರ ಟಾಕೀಸ್ ಅಂತ. ಇದು ಶಿವಮೊಗ್ಗದ BH ರೋಡಲ್ಲಿ ಬರ್ತಾ ಸಿಗುತ್ತೆ. ಸಿಂಗಲ್ ಸ್ಕ್ರೀನಲ್ಲಿ ಮೂವಿನ ನೋಡೋ ಫೀಲೇ ಬೇರೆ, ಫಸ್ಟ್ ಕ್ಲಾಸಲ್ಲಿ. KD ಮೂವಿ ನೋಡ್ತಾ ಇದ್ದೀನಿ. ತುಂಬ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಎಲ್ಲರ ಅಭಿನಯ ಮತ್ತು ದೃಶ್ಯ ಕಟ್ಕೊಟ್ಟಿರೋ ರೀತಿ ತುಂಬ ಅದ್ಭುತವಾಗಿತ್ತು. ದಯವಿಟ್ಟು ಕನ್ನಡ ಮೂವಿನ ಥಿಯೇಟ್ರಲ್ಲೇ ಹೋಗಿ ನೋಡಿ, ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಈಗೇನು ನೋಡ್ತಾ ಇದ್ದೀರಾ ನೀವು, ಇಂಟರ್ವ್ಯೂ
ರಿಸಲ್ಟ್ ಬಂತು. ಗಾಯ್ಸ್, ಈಗ ಮೂವಿ ಇಂಟರ್ವ್ಯೂಲ್ ಆಗಿದೆ. ಇಂಟರ್ವ್ಯೂಲ್ ಬಿಟ್ಟಿದ್ದಾರೆ. ಈಗ ಮೂವಿ ಮಾತ್ರ ಸಖತ್ತಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ. KD ಮೂವಿ, ಕನ್ನಡ ಮೂವಿ ತುಂಬ ಸಖತ್ತಾಗಿದೆ. ಡೈರೆಕ್ಟ್ರು ಜೋಗಿ ಪ್ರೇಮ್ ಅವರಿಗೆ ಇದೊಂದು ಕಮ್ಬ್ಯಾಕ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಮೂವಿ. ಮ್ಯೂಸಿಕ್ಕು ಎಲ್ಲ ಸಖತ್ತಾಗಿ ಕೊಟ್ಟಿರ್ತಾರೆ, ಗೊತ್ತು ನಿಮಗೆ. ಕ್ಲೈಮ್ಯಾಕ್ಸಲ್ಲಂತೂ ತುಂಬ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇತ್ತು. ಕಿಚ್ಚ ಸುದೀಪ್ ಅವರು, ನಮ್ಮ ಶಿವಮೊಗ್ಗದವರು, ಅವ್ರ ಎಂಟ್ರಿ ಸಖತ್ತಾಗಿದೆ. ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಹೋಗಿ ಚಿತ್ರಮಂದಿರಗಳಲ್ಲಿ ಹೋಗಿ ಮೂವಿ ನೋಡಿ. ನಾನು ಮೂವಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಎಲ್ಲದಕ್ಕೂ.